ಶ್ರುತಿ ಟಾಪ್ 30 ಸುದ್ದಿಗಳನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಮಗೆಲ್ಲ ಗೊತ್ತು ಅಧಿವೇಶನ ಬರೀ ಕಾಲಹರಣ ಆಗುತ್ತೆ, ಸರಿಯಾಗಿ ಚರ್ಚೆಗಳಾಗುವುದಿಲ್ಲ ಅಂತ. ಆದ್ರೆ ಅಟ್ ದ ಫಸ್ಟ್ ಟೈಮ್ ದಾಖಲೆ ಬರೆದಿದೆ ಚಳಿಗಾಲದ ಅಧಿವೇಶನ. ಮೊದಲ ಬಾರಿಗೆ ಮಧ್ಯರಾತ್ರಿ ತನಕ ಕೂಡ ನಡೆದಿದೆ ಕಲಾಪ. ಮಧ್ಯರಾತ್ರಿ 12 ಗಂಟೆ 51 ನಿಮಿಷ, ಇನ್ನು 9 ನಿಮಿಷ ಆಗ್ಬಿಟ್ಟಿದ್ರೆ 1 ಗಂಟೆ, ಮಧ್ಯರಾತ್ರಿ 1 ಗಂಟೆ ತನಕ ಕೂಡ ಕಲಾಪ ನಡೆದಂಗೆ. ಸುಮಾರು 14.30 ಅಂದ್ರೆ 14.5 ಗಂಟೆ ಹೆಚ್ಚು ಕಡಿಮೆ ಚರ್ಚೆ ಮಾಡಿದ್ದಾರಂತೆ ನಾಯಕರು. ಮಧ್ಯರಾತ್ರಿ ಆಗ್ತಾ ಇದ್ದಂತೆ ಕಲಾಪ ಬೆಳಗ್ಗೆ 10 ಗಂಟೆಗೆ ಮುಂದೂಡಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಗೆ ಮತ್ತೆ ಕಲಾಪ ಆರಂಭ ಆಗುತ್ತೆ. ಸಹಜವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಅಧಿವೇಶನ ಆಗುತ್ತೆ, ಕಲಾಪ ಆಗುತ್ತೆ ಅಂದ್ರೆ ಆ ಭಾಗದ ಜನರಿಗೆ ಏನ್ ಆಸೆ ಇರುತ್ತಂದ್ರೆ ನಮ್ಮ ಭಾಗದ ಏನಾದ್ರೂ ಸಮಸ್ಯೆಗಳು ಚರ್ಚೆ ಆಗುತ್ತೆ, ಪರಿಹಾರ ಸಿಗಬಹುದು ಅಂತ. ಆದ್ರೆ ಕಲಾಪಗಳು ಹೇಗಾಗ್ಬಿಡುತ್ತೆ ಅಂತ ಅಂದ್ರೆ ಯಾವುದೋ ಒಂದು ಅಸ್ತ್ರಗಳನ್ನ ವಿಪಕ್ಷಗಳು ಹಿಡ್ಕೊಂಡು ಸರ್ಕಾರದ ಮೇಲೆ ಮುಗಿ ಬೀಳೋದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಗದ್ದಲ ಗಲಾಟೆ ಉಂಟಾಗಿ ಸದನದ ಬಾವಿಗಿಳಿದು ಹೋರಾಟ ಮಾಡಿ ಕಾಲಹರಣ ಮಾಡ್ತಾರೆ. ಅಧಿವೇಶನಗಳಲ್ಲಿ ಆಲ್ಮೋಸ್ಟ್ ಕಲಾಪಗಳು ಕಾಲಹರಣದಲ್ಲೇ ಮುಗಿದು ಹೋಯ್ತಲ್ಲ. ಜನಸಾಮಾನ್ಯರು ಅಥವಾ ತಮ್ಮ ಕ್ಷೇತ್ರದ ಬಗ್ಗೆ ಪ್ರಸ್ತಾಪ ಮಾಡುವಲ್ಲಿ ಜನನಾಯಕರು ವಿಫಲ ಆಗ್ಬಿಟ್ರಲ್ಲ ಅನ್ನುವಂಥ ಪ್ರಶ್ನೆ ಪದೇ ಪದೇ ನಮ್ಮನ್ನ ಕಾಡ್ತಾ ಇತ್ತು. ಆದ್ರೆ ಈ ಬಾರಿ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಅಧಿವೇಶನ ಅಂದ್ರೆ ಕಲಾಪ ಮೊದಲ ಬಾರಿ ದಾಖಲೆ ಬರೆದಿದೆ. ಮಧ್ಯರಾತ್ರಿ ಅದು ಕೂಡ 1 ಗಂಟೆ ತನಕ ಕೂಡ ಅಂದ್ರೆ 12 ಗಂಟೆ 51 ನಿಮಿಷದ ತನಕ ಕೂಡ ಹೆಚ್ಚು ಕಡಿಮೆ 14.5 ಗಂಟೆ ನಡೆದಿದೆ ಅಂತ ಈ ಸದನ. ಸೊ ಮಧ್ಯರಾತ್ರಿ ಅಂತ ಗೊತ್ತಾಗ್ತಿದ್ದಂತೆ ಬೆಳಿಗ್ಗೆ 10 ಗಂಟೆಗೇನೋ ಕಲಾಪವನ್ನ ಮುಂದೂಡಿದ್ರು. ಹಾಗಾಗಿ 10 ಗಂಟೆಗೆ ಮತ್ತೆ ಇವತ್ತು ಕಲಾಪ ಆರಂಭ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶ್ರುತಿ ಟಾಪ್ 30 ಸುದ್ದಿಗಳನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಮಗೆಲ್ಲ ಗೊತ್ತು ಅಧಿವೇಶನ ಬರೀ ಕಾಲಹರಣ ಆಗುತ್ತೆ, ಸರಿಯಾಗಿ ಚರ್ಚೆಗಳಾಗುವುದಿಲ್ಲ ಅಂತ. ಆದ್ರೆ ಅಟ್ ದ ಫಸ್ಟ್ ಟೈಮ್ ದಾಖಲೆ ಬರೆದಿದೆ ಚಳಿಗಾಲದ ಅಧಿವೇಶನ. ಮೊದಲ ಬಾರಿಗೆ ಮಧ್ಯರಾತ್ರಿ ತನಕ ಕೂಡ ನಡೆದಿದೆ ಕಲಾಪ. ಮಧ್ಯರಾತ್ರಿ 12 ಗಂಟೆ 51 ನಿಮಿಷ, ಇನ್ನು 9 ನಿಮಿಷ ಆಗ್ಬಿಟ್ಟಿದ್ರೆ 1 ಗಂಟೆ, ಮಧ್ಯರಾತ್ರಿ 1 ಗಂಟೆ ತನಕ ಕೂಡ ಕಲಾಪ ನಡೆದಂಗೆ. ಸುಮಾರು 14.30 ಅಂದ್ರೆ 14.5 ಗಂಟೆ ಹೆಚ್ಚು ಕಡಿಮೆ ಚರ್ಚೆ ಮಾಡಿದ್ದಾರಂತೆ ನಾಯಕರು. ಮಧ್ಯರಾತ್ರಿ ಆಗ್ತಾ ಇದ್ದಂತೆ ಕಲಾಪ ಬೆಳಗ್ಗೆ 10 ಗಂಟೆಗೆ ಮುಂದೂಡಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಗೆ ಮತ್ತೆ ಕಲಾಪ ಆರಂಭ ಆಗುತ್ತೆ. ಸಹಜವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಅಧಿವೇಶನ ಆಗುತ್ತೆ, ಕಲಾಪ ಆಗುತ್ತೆ ಅಂದ್ರೆ ಆ ಭಾಗದ ಜನರಿಗೆ ಏನ್ ಆಸೆ ಇರುತ್ತಂದ್ರೆ ನಮ್ಮ ಭಾಗದ ಏನಾದ್ರೂ ಸಮಸ್ಯೆಗಳು ಚರ್ಚೆ ಆಗುತ್ತೆ, ಪರಿಹಾರ ಸಿಗಬಹುದು ಅಂತ. ಆದ್ರೆ ಕಲಾಪಗಳು ಹೇಗಾಗ್ಬಿಡುತ್ತೆ ಅಂತ ಅಂದ್ರೆ ಯಾವುದೋ ಒಂದು ಅಸ್ತ್ರಗಳನ್ನ ವಿಪಕ್ಷಗಳು ಹಿಡ್ಕೊಂಡು ಸರ್ಕಾರದ ಮೇಲೆ ಮುಗಿ ಬೀಳೋದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಗದ್ದಲ ಗಲಾಟೆ ಉಂಟಾಗಿ ಸದನದ ಬಾವಿಗಿಳಿದು ಹೋರಾಟ ಮಾಡಿ ಕಾಲಹರಣ ಮಾಡ್ತಾರೆ. ಅಧಿವೇಶನಗಳಲ್ಲಿ ಆಲ್ಮೋಸ್ಟ್ ಕಲಾಪಗಳು ಕಾಲಹರಣದಲ್ಲೇ ಮುಗಿದು ಹೋಯ್ತಲ್ಲ. ಜನಸಾಮಾನ್ಯರು ಅಥವಾ ತಮ್ಮ ಕ್ಷೇತ್ರದ ಬಗ್ಗೆ ಪ್ರಸ್ತಾಪ ಮಾಡುವಲ್ಲಿ ಜನನಾಯಕರು ವಿಫಲ ಆಗ್ಬಿಟ್ರಲ್ಲ ಅನ್ನುವಂಥ ಪ್ರಶ್ನೆ ಪದೇ ಪದೇ ನಮ್ಮನ್ನ ಕಾಡ್ತಾ ಇತ್ತು. ಆದ್ರೆ ಈ ಬಾರಿ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಅಧಿವೇಶನ ಅಂದ್ರೆ ಕಲಾಪ ಮೊದಲ ಬಾರಿ ದಾಖಲೆ ಬರೆದಿದೆ. ಮಧ್ಯರಾತ್ರಿ ಅದು ಕೂಡ 1 ಗಂಟೆ ತನಕ ಕೂಡ ಅಂದ್ರೆ 12 ಗಂಟೆ 51 ನಿಮಿಷದ ತನಕ ಕೂಡ ಹೆಚ್ಚು ಕಡಿಮೆ 14.5 ಗಂಟೆ ನಡೆದಿದೆ ಅಂತ ಈ ಸದನ. ಸೊ ಮಧ್ಯರಾತ್ರಿ ಅಂತ ಗೊತ್ತಾಗ್ತಿದ್ದಂತೆ ಬೆಳಿಗ್ಗೆ 10 ಗಂಟೆಗೇನೋ ಕಲಾಪವನ್ನ ಮುಂದೂಡಿದ್ರು. ಹಾಗಾಗಿ 10 ಗಂಟೆಗೆ ಮತ್ತೆ ಇವತ್ತು ಕಲಾಪ ಆರಂಭ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಶ್ರುತಿ ಟಾಪ್ 30 ಸುದ್ದಿಗಳನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಮಗೆಲ್ಲ ಗೊತ್ತು ಅಧಿವೇಶನ ಬರೀ ಕಾಲಹರಣ ಆಗುತ್ತೆ, ಸರಿಯಾಗಿ ಚರ್ಚೆಗಳಾಗುವುದಿಲ್ಲ ಅಂತ. ಆದ್ರೆ ಅಟ್ ದ ಫಸ್ಟ್ ಟೈಮ್ ದಾಖಲೆ ಬರೆದಿದೆ ಚಳಿಗಾಲದ ಅಧಿವೇಶನ. ಮೊದಲ ಬಾರಿಗೆ ಮಧ್ಯರಾತ್ರಿ ತನಕ ಕೂಡ ನಡೆದಿದೆ ಕಲಾಪ. ಮಧ್ಯರಾತ್ರಿ 12 ಗಂಟೆ 51 ನಿಮಿಷ, ಇನ್ನು 9 ನಿಮಿಷ ಆಗ್ಬಿಟ್ಟಿದ್ರೆ 1 ಗಂಟೆ, ಮಧ್ಯರಾತ್ರಿ 1 ಗಂಟೆ ತನಕ ಕೂಡ ಕಲಾಪ ನಡೆದಂಗೆ. ಸುಮಾರು 14.30 ಅಂದ್ರೆ 14.5 ಗಂಟೆ ಹೆಚ್ಚು ಕಡಿಮೆ ಚರ್ಚೆ ಮಾಡಿದ್ದಾರಂತೆ ನಾಯಕರು. ಮಧ್ಯರಾತ್ರಿ ಆಗ್ತಾ ಇದ್ದಂತೆ ಕಲಾಪ ಬೆಳಗ್ಗೆ 10 ಗಂಟೆಗೆ ಮುಂದೂಡಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಗೆ ಮತ್ತೆ ಕಲಾಪ ಆರಂಭ ಆಗುತ್ತೆ. ಸಹಜವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಅಧಿವೇಶನ ಆಗುತ್ತೆ, ಕಲಾಪ ಆಗುತ್ತೆ ಅಂದ್ರೆ ಆ ಭಾಗದ ಜನರಿಗೆ ಏನ್ ಆಸೆ ಇರುತ್ತಂದ್ರೆ ನಮ್ಮ ಭಾಗದ ಏನಾದ್ರೂ ಸಮಸ್ಯೆಗಳು ಚರ್ಚೆ ಆಗುತ್ತೆ, ಪರಿಹಾರ ಸಿಗಬಹುದು ಅಂತ.
ಆದ್ರೆ ಕಲಾಪಗಳು ಹೇಗಾಗ್ಬಿಡುತ್ತೆ ಅಂತ ಅಂದ್ರೆ ಯಾವುದೋ ಒಂದು ಅಸ್ತ್ರಗಳನ್ನ ವಿಪಕ್ಷಗಳು ಹಿಡ್ಕೊಂಡು ಸರ್ಕಾರದ ಮೇಲೆ ಮುಗಿ ಬೀಳೋದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಗದ್ದಲ ಗಲಾಟೆ ಉಂಟಾಗಿ ಸದನದ ಬಾವಿಗಿಳಿದು ಹೋರಾಟ ಮಾಡಿ ಕಾಲಹರಣ ಮಾಡ್ತಾರೆ ಅಧಿವೇಶನಗಳಲ್ಲಿ. ಆಲ್ಮೋಸ್ಟ್ ಕಲಾಪಗಳು ಕಾಲಹರಣದಲ್ಲೇ ಮುಗಿದು ಹೋಯ್ತಲ್ಲ. ಜನಸಾಮಾನ್ಯರು ಅಥವಾ ತಮ್ಮ ಕ್ಷೇತ್ರದ ಬಗ್ಗೆ ಪ್ರಸ್ತಾಪ ಮಾಡುವಲ್ಲಿ ಜನನಾಯಕರು ವಿಫಲ ಆಗ್ಬಿಟ್ರಲ್ಲ ಅನ್ನುವಂಥ ಪ್ರಶ್ನೆ ಪದೇ ಪದೇ ನಮ್ಮನ್ನ ಕಾಡ್ತಾ ಇತ್ತು. ಆದ್ರೆ ಈ ಬಾರಿ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಅಧಿವೇಶನ ಅಂದ್ರೆ ಕಲಾಪ ಮೊದಲ ಬಾರಿ ದಾಖಲೆ ಬರೆದಿದೆ. ಮಧ್ಯರಾತ್ರಿ ಅದು ಕೂಡ 1 ಗಂಟೆ ತನಕ ಕೂಡ ಅಂದ್ರೆ 12:51 ತನಕ ಕೂಡ ಹೆಚ್ಚು ಕಡಿಮೆ 14.25 ಗಂಟೆ ನಡೆದಿದೆ ಅಂತ ಈ ಸದನ. ಸೊ ಮಧ್ಯರಾತ್ರಿ ಅಂತ ಗೊತ್ತಾಗ್ತಿದ್ದಂತೆ ಬೆಳಿಗ್ಗೆ 10 ಗಂಟೆಗೇನೋ ಕಲಾಪವನ್ನ ಮುಂದೂಡಿದ್ರು. ಹಾಗಾಗಿ 10 ಗಂಟೆಗೆ ಮತ್ತೆ ಇವತ್ತು ಕಲಾಪ ಆರಂಭ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಟಾಪ್ 30 ಸುದ್ದಿಗಳನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಮಗೆಲ್ಲ ಗೊತ್ತು ಅಧಿವೇಶನ ಬರೀ ಕಾಲಹರಣ ಆಗುತ್ತೆ, ಸರಿಯಾಗಿ ಚರ್ಚೆಗಳಾಗೋದಿಲ್ಲ ಅಂತ. ಆದ್ರೆ ಅಟ್ ದ ಫಸ್ಟ್ ಟೈಮ್ ದಾಖಲೆ ಬರೆದಿದೆ ಚಳಿಗಾಲದ ಅಧಿವೇಶನ. ಮೊದಲ ಬಾರಿಗೆ ಮಧ್ಯರಾತ್ರಿ ತನಕ ಕೂಡ ನಡೆದಿದೆ ಕಲಾಪ. ಮಧ್ಯರಾತ್ರಿ 12:51. ಇನ್ನು 9 ನಿಮಿಷ ಆಗ್ಬಿಟ್ಟಿದ್ರೆ 1 ಗಂಟೆ, ಮಧ್ಯರಾತ್ರಿ 1 ಗಂಟೆ ತನಕ ಕೂಡ ಕಲಾಪ ನಡೆದಂಗೆ. ಸುಮಾರು 14.30 ಅಂದ್ರೆ 14.25 ಗಂಟೆ ಹೆಚ್ಚು ಕಡಿಮೆ ಚರ್ಚೆ ಮಾಡಿದ್ದಾರಂತೆ ನಾಯಕರು. ಮಧ್ಯರಾತ್ರಿ ಆಗ್ತಾ ಇದ್ದಂತೆ ಕಲಾಪ ಬೆಳಗ್ಗೆ 10 ಗಂಟೆಗೆ ಮುಂದೂಡಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಗೆ ಮತ್ತೆ ಕಲಾಪ ಆರಂಭ ಆಗುತ್ತೆ. ಸಹಜವಾಗಿ ಉತ್ತರ ಕರ್ನಾಟಕದಲ್ಲಿ ಈ ಅಧಿವೇಶನ ಆಗುತ್ತೆ, ಕಲಾಪ ಆಗುತ್ತೆ ಅಂದ್ರೆ ಆ ಭಾಗದ ಜನರಿಗೆ ಏನ್ ಆಸೆ ಇರುತ್ತಂದ್ರೆ ನಮ್ಮ ಭಾಗದ ಏನಾದ್ರೂ ಸಮಸ್ಯೆಗಳು ಚರ್ಚೆ ಆಗುತ್ತೆ, ಪರಿಹಾರ ಸಿಗಬಹುದು ಅಂತ. ಆದ್ರೆ ಕಲಾಪಗಳು ಹೇಗಾಗ್ಬಿಡುತ್ತೆ ಅಂತ ಅಂದ್ರೆ ಯಾವುದೋ ಒಂದು ಅಸ್ತ್ರಗಳನ್ನ ವಿಪಕ್ಷಗಳು ಹಿಡ್ಕೊಂಡು ಸರ್ಕಾರದ ಮೇಲೆ ಮುಗಿ ಬೀಳೋದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಗದ್ದಲ ಗಲಾಟೆ ಉಂಟಾಗಿ ಸದನದ ಬಾವಿಗಿಳಿದು ಹೋರಾಟ ಮಾಡಿ ಕಾಲಹರಣ ಮಾಡ್ತಾರೆ ಅಧಿವೇಶನಗಳಲ್ಲಿ. ಆಲ್ಮೋಸ್ಟ್ ಕಲಾಪಗಳು ಕಾಲಹರಣದಲ್ಲೇ ಮುಗಿದು ಹೋಯ್ತಲ್ಲ. ಜನಸಾಮಾನ್ಯರು ಅಥವಾ ತಮ್ಮ ಕ್ಷೇತ್ರದ ಬಗ್ಗೆ ಪ್ರಸ್ತಾಪ ಮಾಡುವಲ್ಲಿ ಜನನಾಯಕರು ವಿಫಲ ಆಗ್ಬಿಟ್ರಲ್ಲ ಅನ್ನುವಂಥ ಪ್ರಶ್ನೆ ಪದೇ ಪದೇ ನಮ್ಮನ್ನ ಕಾಡ್ತಾ ಇತ್ತು. ಆದ್ರೆ ಈ ಬಾರಿ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಅಧಿವೇಶನ ಅಂದ್ರೆ ಕಲಾಪ ಮೊದಲ ಬಾರಿ ದಾಖಲೆ ಬರೆದಿದೆ. ಮಧ್ಯರಾತ್ರಿ ಅದು ಕೂಡ 1 ಗಂಟೆ ತನಕ ಕೂಡ ಅಂದ್ರೆ 12:51 ತನಕ ಕೂಡ ಹೆಚ್ಚು ಕಡಿಮೆ 14.25 ಗಂಟೆ ನಡೆದಿದೆ ಅಂತ ಈ ಸದನ. ಸೊ ಮಧ್ಯರಾತ್ರಿ ಅಂತ ಗೊತ್ತಾಗ್ತಿದ್ದಂತೆ ಬೆಳಿಗ್ಗೆ 10 ಗಂಟೆಗೇನೋ ಕಲಾಪವನ್ನ ಮುಂದೂಡಿದ್ರು. ಹಾಗಾಗಿ 10 ಗಂಟೆಗೆ ಮತ್ತೆ ಇವತ್ತು ಕಲಾಪ ಆರಂಭ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಟಾಪ್ 30 ಸುದ್ದಿಗಳನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಒಂದು ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಮಗೆಲ್ಲ ಗೊತ್ತು ಅಧಿವೇಶನ ಬರೀ ಕಾಲಹರಣ ಆಗುತ್ತೆ, ಸರಿಯಾಗಿ ಚರ್ಚೆಗಳಾಗೋದಿಲ್ಲ ಅಂತ. ಆದ್ರೆ ಅಟ್ ದ ಫಸ್ಟ್ ಟೈಮ್ ದಾಖಲೆ ಬರೆದಿದೆ ಚಳಿಗಾಲದ ಅಧಿವೇಶನ. ಮೊದಲ ಬಾರಿಗೆ ಮಧ್ಯರಾತ್ರಿ ತನಕ ಕೂಡ ನಡೆದಿದೆ ಕಲಾಪ. ಮಧ್ಯರಾತ್ರಿ 12:51. ಇನ್ನು 9 ನಿಮಿಷ ಆಗ್ಬಿಟ್ಟಿದ್ರೆ 1 ಗಂಟೆ, ಮಧ್ಯರಾತ್ರಿ 1 ಗಂಟೆ ತನಕ ಕೂಡ ಕಲಾಪ ನಡೆದಂಗೆ. ಸುಮಾರು 14.30 ಅಂದ್ರೆ 14.25 ಗಂಟೆ ಹೆಚ್ಚು ಕಡಿಮೆ ಚರ್ಚೆ ಮಾಡಿದ್ದಾರಂತೆ ನಾಯಕರು. ಮಧ್ಯರಾತ್ರಿ ಆಗ್ತಾ ಇದ್ದಂತೆ ಕಲಾಪ ಬೆಳಗ್ಗೆ 10 ಗಂಟೆಗೆ ಮುಂದೂಡಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಗೆ ಮತ್ತೆ ಕಲಾಪ ಆರಂಭ ಆಗುತ್ತೆ.